ಹಾಯ್ ನನ್ನ ಲವ್ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4:30 ಆಗೈತೆ ನೋಡಿ. ಇವತ್ತು ದಿನ ನಿನ್ನೆ 4:20ಕ್ಕೆ ಎದ್ದಿದ್ದೆ. 4:30 ಆಗೈತಿ. ಎಷ್ಟು ಬಡ್ದಾಡ್ಬೇಕು ಬಿಡ ಕಡಂತೆ 4:20ಕ್ಕೆ ಅಲಾರಾಮ್ ಹೊಡೆದಿತ್ತು. ಮತ್ತು ಕಣ್ಣು ತೆರಲಿಲ್ರಿ, ಮುಚ್ಚಕತ್ತು ಸ್ವಲ್ಪ ಮಲ್ಕೊಂಡೆ. ಮತ್ತು ಬುದುಗನೆ ಎದ್ದೆ. ಮತ್ತು ಮಕ್ಕಳು ಸ್ಕೂಲಿಗೆ ಹೋಗ್ತಾವು, ಅಡುಗೆ ಆಗಲ್ಲ, ಮನ್ಯಾಗ ಕೆಲಸ ಆಗಲ್ಲ ಅಂತ ಈಗ ಮತ್ತೆ ಬೆಳತಕ್ಕನೆ ಮಲ್ಕೊಂಡ್ಬಿಟ್ಟಿರ್ತೀನಲ್ಲ, ಮತ್ತೆ ಫ್ರೆಶ್ ಆಗಿರ್ತೀನಿ. ಮತ್ತು ರಾತ್ರಿ 9:30 10 ಮಿಕ್ಕಿ ಹೋಗಿರ್ತೈತ್ರಿ ಕೆಲಸ. ಎಷ್ಟು ನಾವು ಹೆಣ್ಮಕ್ಳು ಬೆಳಗ್ಗೆನಿಂತ ಹಿಡಿದು ಮಕ್ಕಳು ಸ್ಕೂಲಿಗೆ ಹೋಗೋ ತನಕ ಬಡ್ದಾಡ್ಬಿಡ್ತೀವಿ ರೀ. ಮಕ್ಕಳು ಸ್ಕೂಲಿಗೆ ಹೋದ್ಮ್ಯಾಗ ಒಂದು ಸ್ವಲ್ಪ ನಿಮ್ಮ ರೆಸ್ಟ್ ಸಿಗುತ್ತಾ? ನನ್ನ ಮತ್ತು ರೆಸ್ಟ್ ಅನ್ನೋದೇ ಇಲ್ಲ ನೋಡಿ. ಮಕ್ಕಳು ಸ್ಕೂಲಿಗೆ ಹೋದ್ಮ್ಯಾಗ ಮತ್ತು ಮನೇನೂ ಕ್ಲೀನ್ ಇರ್ಬೇಕು ರೀ, ಮತ್ತು ಬಟ್ಟೆ ಕೆಲಸನೂ ಆಗಬೇಕು, ಟೈಲರಿಂಗ್ ಕೆಲಸನೂ ಆಗಬೇಕು, ಮತ್ತು ಮನೆ ಕೆಲಸನೂ ಆಗಬೇಕು, ಮಕ್ಕಳು ಎಲ್ಲ ನೋಡ್ಕೋಬೇಕು ಅಂದ್ರೆ ಕಷ್ಟನೇ. ಆದರೂ ನಾನು ಅವ್ರ ಮಕ್ಕಳೆಲ್ಲ ಕಳಿಸಿ ಮನೆ ಕ್ಲೀನ್ ಮಾಡಿ ಆಮೇಲೆ ಟೈಲರಿಂಗ್ ನೋಡ್ಕೊತೀನಿ ರೀ. ನಾನು ಫಸ್ಟಿಗೆ ಟೈಲರಿಂಗ್ ನೋಡ್ಕೊಳಕ್ಕೆ ಹೋಗಲ್ಲ. ಫಸ್ಟಿಗೆ ಒಂದಿಟ್ಟು ಅವ್ರು ಕಳಿಸಿ ವ್ಯವಸ್ಥೆ ಮಾಡ್ತೀನಿ. ಇಬ್ಬರು ಹೋದ್ರಂದ್ರೆ ನಾನು ಊಟ ಮನೆ ಸ್ವಚ್ಛ ಮಾಡಿ ಅವ್ರು ಸಾಮಾನು ಎಲ್ಲೇ ಇರ್ತೋ ಅಲ್ಲಿದ್ರೇ ಸಮಾಧಾನ. ಒಂದು ಸಾಮಾನು ಏರಾಪೇರ ಆಗಿರಬಾರ್ದು. ಇದು ಇಲ್ಲೇ ಐತೆ, ಇದು ಇಲ್ಲೇ ಐತೆ ಅಂತ ನಮ್ಮ ಪಟಕ್ಕಂತ ತಲೆಯಾಗ ಹೊಳಿಬೇಕು ರೀ. ಮೊದಲು ಅದ್ರಾಗ ಭಾಳ ಸ್ವಲ್ಪ ಮರುಗೆ ಹಿಡಿದೀನಿ ರೀ. ನಾನು ಮರು ಹಾಕ್ಬಿಡುತ್ತೆ. ಒಂದು ನೆಪ ಹಾರಿದ್ನ ಮಾತ್ರ ಒಟ್ಟು ಮರು ಬರಲ್ಲ. ಹಿಂಗಾಗಿ ಲೆಕ್ಕ ಬರೋಬಿಡ್ತೀನಿ. ಉದ್ರಿ ಹೋದ್ರೆ ಮಾತ್ರ ಲೆಕ್ಕ ಬರೋಬಿಡ್ತೀನಿ. ಉದ್ರಿ ಕೊಡಬೇಡ್ರಿ ಅಂತ ನೀವು ಕೂಡ ಕಮೆಂಟ್ ಮೂಲಕ ಹೇಳ್ತಿರ್ತೀರಿ, ಕಮೆಂಟನ್ನು ಹಾಕ್ತಿರ್ತೀರಿ. ಏನು ಮಾಡೋಕ್ಕಾಗಲ್ಲ. ಹಳ್ಳಿ ಇಲ್ಲಿ 5-6 ಅಂಗಡಿ ಆತಾವು, ಉದ್ರಿ ಕೊಳ್ಳೇಬೇಕಾಗತ್ತಲ್ಲ. ನೀ ಎಲ್ಲ ಇನ್ನೊಬ್ರು ಅಂತಾರೆ, ಅದಕ್ಕೆ ಉದ್ರಿ ಕೊಡೋದು ನೋಡಿ. ಬರ್ರಿ, ಇವಿಷ್ಟು ಕೂಡ ಎತ್ತಿಡ್ತೀನಿ. ನಿನ್ನೆಲ್ಲ ಅಲ್ಲಿದಲ್ಲೇ ಬಿಟ್ಟು ರಾತ್ರಿ ಇಟ್ಟು ಮಲ್ಕೊಂಡ್ಬಿಟ್ಟೆ. ನಾ ಶ್ರವಣಕುಮಾರ್ ಮಲ್ಕೊಂಡಾರ. ಶ್ರವಣ್ ನೋಡಿ ಇಲ್ಲಿ ಬಂದು ಮಲ್ಕೊಂಡು ನೋಡಿ. ನಾ ಎದ್ದು ಬಂದೆ, ಮಮ್ಮಿ ಬಾ ಅಂತಂದೆ. ಇಲ್ಲ ಮಲ್ಕೋರಪ್ಪ ಅಂತಂದೆ, ಮಲ್ಕೊಂಡನ. ಇನ್ನೂ ಅಡುಗೆ ಮನೆ ಕದ ತೆರೆದಿಲ್ಲ, ಜಸ್ಟ್ ಎದ್ದೀನಿ. ಲಾಕ್ ಚಲ್ಮ ನೋಡಿ. ಆ ಕಡೆ ಟೈಮ್ ನೋಡ್ಯಾರ 5 ಆಗಿ ಬಂದೈತ್ರಿ. ಹಿಂಗೆ ಅದಕ್ಕೆ ಹಾಗೆ ಬಂದ್ ಮಾಡಿ ಹಿಂದಿನ ಕ್ಯಾಮ್ರಾ ತೆಗೆದು ಲಾಕ್ ಚಾಲು ಮಾಡಿದ್ದು ನೋಡಿ. ನಾ ಹೇಳೋದು 4:20ಕ್ಕೆ ಎದ್ದೀನಿ, ತಿರುಗಿ 5 ಆಗಿ ಬಂತು. ಹಂಗೆ ರೀ ಎದ್ದು ಮಾರಿ ತಕ್ಕೊಂಡು ಲಾಕ್ ಚಾಲು ಮಾಡ್ಬೇಕಂದ್ರೆ ಲೇಟ್ ಆಗೇ ಆಗುತ್ತೆ. ಯಾಕಂದ್ರೆ ಅದು ಒಂದೊಂದು ಕೆಲಸನಲ್ರಿ. ಅದ್ರಲಿಂತನೂ ಒಂದು ರೊಟ್ಟಿ ಊಟ ಮಾಡ್ತೀವಿ ಅಂದ್ರೆ, ಅದ್ರಲಿಂತನೂ ಒಂದು ಸ್ವಲ್ಪ ದುಡಿತೀವಿ, ಅದ್ರಲಿಂತ ಒಂದು ತನ್ನ ತಿಂತೀವಿ ಅಂದ್ರೆ ಅದು ಕಾಯಕವೇ ಕೆಲಸ, ಅದನ್ನು ಮಾಡಲೇಬೇಕಂತೇಳಿ ಲಾಗ್ ಚಾಲು ಮಾಡ್ತೀನಿ ರೀ ನಾನು. ಬರೀ ಇವಾಗ ಕದ ತೆರೆದೆ, ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊಂಡು ಕೆಲಸ ಚಾಲು ಮಾಡೋಣ್ರಿ. ಅದ್ರ ಅಕ್ಕಿ ಶ್ರಾವಣಿಗೆ ಒಂದಿಷ್ಟು ಸೂಸ್ಲಾ ಒಂದಿಷ್ಟು ರೊಟ್ಟಿ ಮಾಡ್ಬೇಕಂತ ಮಾಡೀನಿ. ಸೂಸ್ಲಾ ಹೆಂಗೆ ಮಾಡಾಕತ್ತೀನಿ ಅಂದ್ರೆ, ನೀನು ಸಂಜೆನಾಗ ಚುರುಮುರಿ ಸೂಸ್ಲಾ ಮಾಡಿದ್ನಲ್ರಿ, ಅದು ಚುರುಮುರಿ ಸೂಸ್ಲಿ ಏನೋ ಸ್ವಲ್ಪ ಒಗ್ಗರಣೆ ಹಾಕ್ಲಾರ್ದು ತೆಗ್ದೀನಿ. ಜಾಸ್ತಿ ಆಗುತ್ತೆ ಅಂಥೇಳಿ. ಯಾವುದು ಅನ್ನ ಮ್ಯಾಲ ಸೊಪ್ಪು ಮಾಡಬಾರ್ದು ನೋಡಿ. ಒಬ್ರೊಬ್ರಿಗೆ ಅನ್ನ ಪರಿಸ್ಥಿತಿ ಹೆಂಗಂದ್ರೆ, ಒಬ್ರೊಬ್ರಿಗೆ ಒಂದು ತುತ್ತು ಅನ್ನ ಇರಲ್ರಿ. ಅದೇ ಒಂದು ತುತ್ತು ಅನ್ನಕ್ಕನ್ನು ಎಷ್ಟು ಕಷ್ಟಪಡ್ತಿರ್ತಾರೆ. ಒಂದೊಂದು ವಿಡಿಯೋದ ನೋಡಿರ್ತೀವಿ. ಎಲ್ಲ ಅಡುಗೆ ಮಾಡಿ ಮುಸುರು ತಿಗಾಕ ಇಟ್ಟಿರ್ತಾರೆ. ಆ ಬಗುನ್ಯಾಗ ಇತ್ತಂದ್ರೆ ಕೆಬ್ರಕೊಂಡು ತಿಂತಿರ್ತಾವೆ ಮಕ್ಕಳು. ಆ ಥರ ಏನು ಇಟ್ಟಿರಲ್ರಿ ದೇವರು ನಮ್ಮ ಮಕ್ಕಳಿಗೆ. ನಮಗೆ ಎಷ್ಟೇ ಕಷ್ಟ ಕೊಡಲಿ ಒಂದು ತುತ್ತು ಅನ್ನ ಕೊಟ್ಟಾನ. ಅದೇ ಖುಷಿಪಟ್ಟು ನಮ್ಕಿಂತ ಕೀಳಾಗಿರ್ತಲ್ಲ ಅವ್ರು ನೋಡಿ ಜೀವನ ಮಾಡ್ಬೇಕ್ರಿ. ನಮ್ಕಿಂತ ಮೇಲಿದ್ದವ್ರು ನೋಡಿ ಯಾವತ್ತೂ ಜೀವನ ಮಾಡಬಾರ್ದು. ನಮ್ಕಿಂತ ಮೇಲಿದ್ದವ್ರು ನೋಡಿ ಜೀವನ ಮಾಡಿದ್ರೆ ಜೀವನಕ್ಕೆ ನಮಗೆ ಕೂತು ಬರೋದು. ನಮ್ಕಿಂತ ಕೀಳಾಗಿದ್ದವ್ರು ನೋಡಿ ಜೀವನ ಮಾಡಿದ್ರೆ ಜೀವನ ಒಳ್ಳೇದಾಗುತ್ತೆ ನೋಡಿ. ನಮ್ಮ ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕ್ರಿ. ಇದೇ ಒಂದೇ ಇವತ್ತು ನೋಡಿ ನಾನು. ಬರ್ರಿ ಮತ್ತು ಅಡುಗೆ ಮನೆಯೆಲ್ಲ ಕಸ ಗುಡಿಸಿ ಸಂದಿಗೆ ಕುದಿಯಾಕಿನಿ. 5:30 ಆಯ್ತು ಟೈಮು. ಇವತ್ತು ಮಾಯ್ಕ್ ಹಾಕಲ್ಲ ನೋಡಿ, ಯಾಕಂದ್ರೆ ಅಲ್ಲಿ ಊರಲ್ಲಿ ತೀರ್ಕೊಂಡ್ರೆ ಹಿಂಗಾಗಿ ಮಾಯ್ಕ್ ಹಾಕಲ್ಲ. ಒಂದಿಷ್ಟು ಚುರುಮುರಿ ಸೂಸ್ಲ ಮಾಡಾಕತ್ತೀವಿ. ಅದು ಸಂಜೆನಾಗ ತೋಸಿಟ್ಟಿದ್ನಲ್ಲ, ಇನ್ನೂ ಸ್ವಲ್ಪ ಉಳಿಸಿದೀನಿ ರೀ. ಅದಕ್ಕಿಟ್ಟು ಒಗ್ಗರಣೆ ಹಾಕಿ, ಚುರುಮುರಿ ಸೂಸ್ಲಕ್ಕೆ ಒಗ್ಗರಣೆ ಹಾಕಿ, ಹಂಗೆ ಅಸಂದಿಕ ಪಲ್ಯಕ್ಕೂ ಒಗ್ಗರಣೆ ಹಾಕಬೇಕು. 5:30 ಟೈಮು. ಶ್ರಾವಣಿ ಎಬ್ಸಿನಿ, ಎದ್ದಾಡ್ರಿ. ಎದ್ದು ಅಲ್ಲಿ ಬರಾಕತ್ತಾವ್ರಿ. ಅದಕ್ಕೆ ರೀ ಇವಾಗ ಅಕ್ಕಿಗೆ ನೀರು ಬ್ರಷ್ ಮಾಡ್ತಾಳೆ, ನೀರು ಕಾಸಿ ಕೊಡ್ತೀನಿ. ಜಳಕ ಮಾಡ್ತಾಳೆ. 6:30 ಹಿಂಗೆ ಹೋಗ್ಬೇಕು. ರೊಟ್ಟಿ ಆಗಬೇಕು, ಪಲ್ಯ ಆಗಬೇಕು ನೋಡಿ. ಸೂಸ್ಲಕ್ಕೆ ಒಗ್ಗರಣೆ ಹಾಕಿದೆ, ಕುದಿಯಾಕತ್ತೈತೆ. ಇದನ್ನು ಪಲ್ಯಕ್ಕೆ ಇಟ್ಟು ನೋಡಿ. ಅಸಂದಿಕ ಪಲ್ಯಕ್ಕೆ ಟಮಾಟಿ ಹಾಕಲ್ಲನು. ಇದ್ರಾಗನೆ ಸೂಸ್ಲ ಮಾಡಿ ಮಿಕ್ಸ್ ಮಾಡಿ ಗಂಗಾಕ್ಕೆ ಹಾಕಿ ಒಳಗೆ ಇದ್ರಾಗನೆ ಪಲ್ಯ ಮಾಡ್ತೀನಿ. ಈಗ ಅಸಂದಿಕ ಕುದ್ದಾವ್ರಿ, ಹವಾ ಬಿಡ್ಬೇಕಷ್ಟೇ. ಬಂದ್ ಮಾಡಿ ಗ್ಯಾಸ್ ನೋಡಿ. ಇಲ್ಲಿ ಚುಮ್ಮುರಿ ಸೂಸ್ಲ ರೆಡಿ ಆಯಿತು. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ರೀ. ಪಲ್ಯಕ್ಕೆ ಒಗ್ಗರಣೆ ಹಾಕಿ ಅಕ್ಕಿ ನೀರು ಕಾಯಿಸ್ಕೊಡ್ತೀನಿ ನೋಡಿ. ಮಸ್ತ್ ಆಯ್ತು ನೋಡಿ ಚುಮ್ಮುರಿ ಸೂಸ್ಲ. ನೋಡಿ ಈ ಕಡೆ ಪಲ್ಯಕ್ಕೆ ಹಾಕಾಕ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಈ ಕಡೆ ಇದನ್ನ ಕಡೆ ಪುಟ್ಟಿ ಬೆಳೆದು ತೊಗೋಬೇಕಂದೆ.
ಈ ತಿಕ್ಕಿದ್ರೆ ಹತ್ತು ಬಿಡಕಾಡಂತೆ ಪುಟ್ಟಿ ತೊಗೊಂಡು ನೋಡಿ. ಸುಮ್ಮನೆ ಬೆಳ್ಕೊತ ಲೇಟ್ ಆಗುತ್ತೆ ಮತ್ತು ಟೈಮ್ ಆಗಿಬಿಡುತ್ತೆ ರೀ. ರೊಟ್ಟಿ ಮಾಡಬೇಕು. ನಾಷ್ಟನಾಯ್ತು, ಪಲ್ಯಕ್ಕೆ ಹಾಕಿ ರೊಟ್ಟಿ ಮಾಡ್ತೀರಿ. ಹಾಕಿ ಜಾಕ ಮಾಡಿಸಿ ನೀರು ಕಸಾಕಿ ಜಾಕ ಮಾಡಿಸಿ ರೊಟ್ಟಿ ಕುಂತೀನಿ ಅಂದ್ರೆ ರೊಟ್ಟಿ ಬಡ್ಕಟ್ನೆ ಕೊಟ್ಟನೆ ತೊಗೊಂಡು ಹೋಗ್ಬಿಡ್ತಾವೆ. ಏನು ಕದೈತೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ಬರ್ರಿ ನೋಡಿ. ಅಲಸಂದಿ ಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕೀನಿ. ಕುದಿಯಾಕತ್ತೈತೆ. ಸ್ವಲ್ಪ ಉಳ್ಳಾಗಡ್ಡಿ ಕುದಿಯೋಣ ಅಲಸಂದಿ ಕಾಳು ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ. ಶ್ರಾವಣಿ ನೀರು ಕಸಕ್ಕೆ ತಂದಿಟ್ಟು ನೋಡಿ. ಆಚೆ ಕಡೆ ನೀರು ಕಸಕ್ಕಿಟ್ಟಿನಿ, ಈಚೆ ಕಡೆ ಪಲ್ಯ ಕುದಿಯಾಕತ್ತೈತೆ. ಮಸ್ತಾಗ ಕುದಿಲ್ರಿ ಇದು ಪಲ್ಯ. ನೀರನ್ನು ಕಾಯ್ಲಿ ಬರೀ ರೊಟ್ಟಿ ಮಾಡಾಗ ಮತ್ತು ಲೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಈಗ ಪಡ್ಸಾಲಿ ಏನಕ್ಕೆ ಹಾಕಿ ಶ್ರಾವಣಿ ಕಳ್ಸಿಂದ ನೋಡ್ತೀನಿ ರೀ. ನಾನು ಶ್ರಾವಣ ಕುಮಾರ್ ನಾನು ಮಲ್ಕೊಲಿ. ಅಡುಗೆ ಮನೆ ದೇವ್ರ ಮನೆ ಕಸ ಹುಡ್ಕೊಂಡು ಅಡುಗೆ ಚಾಲು ಮಾಡಿಬಿಡ್ತೀನಿ ನೋಡಿ. ಆಕಿನ ಬುತ್ತಿ ಇಲ್ಲೇ ರೊಟ್ಟಿ ಮಾಡಾಕತ್ತೀನಿ. ಶ್ರಾವಣಿ ಕೂಡ ರೆಡಿ ಮಾಡೀನಿ. ಟೈಮು 6:22 ಆಗೈತೆ. ಈ ಕಡೆ ರೊಟ್ಟಿ ಬೇಯಾಕತ್ತವು. ಪಲ್ಯ ಒಂದು ಡಬ್ಬೆ ಹಾಕೋ, ಅದ್ರಾಗ ಪಲ್ಯ ಮಗ್ಳು ಸೈಡ್ ಹಾಕೋ ಬಿಟ್ಟುಗೋ. ಒಂದು ಸುಸ್ಲ ಹಾಕಿನ್ರಿ ಆಕೆ ಬುತ್ತಿಗೆ. ಯವ್ವ ನೋಡಿರಿ, ಅಲಸಂದಿ ಕಾಳು ಪಲ್ಯ ರೊಟ್ಟಿ ಮಧ್ಯಾಹ್ನ ಊಟಕ್ಕೆ, ಸೂಸ್ಲ ಮುಂಜಾನೆ ಊಟಕ್ಕೆ ನೋಡಿ. ದಿನ ಅವಕ್ಕೂ ಒಂದೆಲ್ಲ ಟೈಮ್ ಅದಾದ್ರೆ ಬೇಸರ ಆಗುತ್ತೆ ಅಂಥೇಳಿ ಸೂಸ್ಲ ಮಾಡ್ಕೊಂಡೆ. ಶ್ರಾವಣಿ ಪೈನೆಲ್ಲ ರೆಡಿ ನೋಡಿ. ಸ್ಕೂಲಿಗೆ ಹೊಂಟೇವ. ಇಲ್ಲಿ ನೋಡಮ್ಮ ಹುಷಾರು ನೋಡಮ್ಮ. ಹೋಗು, ಯಾರು ಬರ್ತೈತೆ ರೊಟ್ಟಿ ಮಾಡ್ತೀನಿ. ಬರೀ ಯಾಕಿಂದು ರೆಡಿ ಮಾಡಿ ರೊಟ್ಟಿ ಕುಂತು ನೋಡಿ. ಇವತ್ತು 2 ರೊಟ್ಟಿ ಕಟ್ಟೀನಿ. ಒಂದೇ ರೊಟ್ಟಿ ಅಲ್ಲ ಯಾಕಮ್ಮ? 10 ರೂಪಾಯ ತೋ. ಎದಕ್ಕಮ್ಮ? ಹಾಂ ಆಯ್ತಾ. ಚಿಲ್ಲರೆ ಐತಿ ನೋಡು. ಶ್ರಾವಣ ಕುಮಾರ್ ಮಲ್ಕೋದು ನೋಡಿ. ಚಿಲ್ಲರೆ ಐತಮ್ಮ. ಎಷ್ಟ್ರದದು? 10 ಒಯ್ಯಿ 100 ಒಯ್ಯಿ. ಯಾಕ ಒಯ್ ಚಿಲ್ಲರೆ ತೊಗೊಂಡು ಕೇಳಿ. 20 ಇಲ್ಲ. ಹಾಂ ಎಷ್ಟ್ರದೈತಿ? ಒಯ್ಯಿ. ಯಾಕ ನಾಳೆಗಾರ ಚಿಲ್ಲರೆ ಒಯ್ಯಾಕಾಯ್ತು. ವ್ಯಾನ್ ಬರ್ತು ಹೋಗೀಗ. ಟೈಮ್ ಆಗೈತೆ 6:30 ಬಂದ್ಬಿಡ್ತಾನೆ ಕರೆಕ್ಟ. ಮತ್ತು ಹೊಡ್ಯಾಕತ್ತಾರ. ಹುಷಾರಮ್ಮ. ನಾಳೆ ಕೊಡ್ತೀನಿ. ನಾಳೆ ಚಿಲ್ಲರೆ ಮಾಸಿ ಇಟ್ಟಿರ್ತೀನಿ. 10 ರೂಪಾಯಿ ಐತಿ. ಅವ್ರಿಗೆ ಬ್ಯಾಂಕ್ ಕಲರ್ ಗೊತ್ತಿಲ್ಲ, ಇಲ್ಲಿಕ್ಕೆ ನಾನೇ ತಂದು ಬಿಡ್ತಿದ್ದೆ ನೋಡಿ. ಕಡೆ ಅಲಸಂದಿ ಕಾಳು ಪಲ್ಯ ಆಕಿನ ಫೇವ್ರೇಟ್ ರೀ. ಇದು ಅಲಸಂದಿ ಕಾಳು ಪಲ್ಯ ಆಕಿನ ಫೇವ್ರೇಟು. ಸುಡು ಬಿಸಿ ಐತಿ ನೋಡಿ. ಅದು ಬರೀ ಗ್ಯಾಸ್ ಹತ್ತೈತಿ. ರೊಟ್ಟಿ ಮಾಡ್ತೀನಿ. ಮ್ಯಾಗ ಏನು ತೊಗೊಳಕತ್ತಿ ಅಮ್ಮ? ಹಾಂ ಬಾ. ರೊಟ್ಟಿ ಆಯಿತು. 7:30 ಆಯ್ತು ನೋಡಿ. ಟೈಮು 7:30 ಆಯಿತು. ಇದಿಷ್ಟು ಕ್ಲೀನ್ ಮಾಡಬೇಕು. ರೊಟ್ಟಿ ಮಾಡಿ ನೋಡಿ. ಇಲ್ಲೇ ಇವಿಸು ತಳ್ಳು ಮಾಡಿ ನೋಡಿ. ಯಾಕಂದರೆ ಹಿಟ್ಟು ಜಾಸ್ತಿ ಆಯಿತು. ಉಳ್ಕೊಂಡು ಅಂದ್ರೆ ಮತ್ತು ಸಂಜೆ ಮುಂದೆ ಆಯ್ತು ಅಂಥೇಳಿ ಮಾಡಿಬಿಟ್ಟು ನೋಡಿ. ಮತ್ತು ಸಂಜೆಗೆ ನಾಷ್ಟ ಮಾಡಿದ್ರು ಚಲೋ. ನಮ್ಮ ನಾಷ್ಟ ಅಂದರೆ ಹೋಗಲ್ಲ ನೋಡಿ. ಮಕ್ಕಳು ಅಷ್ಟು ಇಷ್ಟಪಡ್ತೀನಲ್ಲ. ರೊಟ್ಟಿ ಪಲ್ಯನೇ ಜಾಸ್ತಿ ತಿನ್ನೋದವರು. ಯಾಕಂದ್ರೆ ನಾವು ಡೈಲಿ ಏನು ಉಣ್ತೀವಿ ಅದೇ ಇಷ್ಟ ಆಗುತ್ತೆ. ನಾವು ರೊಟ್ಟಿ ಪಲ್ಯ ಚಪಾತಿ ಇದೇ ಗಟ್ಟಿ ಯಾರೆಲ್ಲ ಚಲೋ ಅಲ್ಲ. ಹಿಂಗಾಗಿ ಇದನ್ನೇ ಜಾಸ್ತಿ ಮಾಡೋದು. ರೊಟ್ಟಿನೂ ಜಾಸ್ತಿ ಮಾಡಿ ಇಷ್ಟು ತಾಳ ರೊಟ್ಟಿ ಮಾಡಿ ನೋಡಿ. ಸುಮ್ಮನೆ ಮತ್ತು ಉಳ್ದು ಅಂದ್ರೆ ವೇಸ್ಟ್ ಆಗ್ತಾವೆ ನಮ್ಗೆ. ಮಧ್ಯಾಹ್ನಕ್ಕೆ ಸಂಜೆಗೆ ಮುಂಜಾನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಇವಿಸು ತಳ್ಳ ರೊಟ್ಟಿ ಮಾಡ್ತೀನಿ. ಸೊ ಮಾಡಿಟ್ರೆ ಇವೇನು ಕೆಡ್ಸಲ್ಲ ನೋಡಿ. ಬರ್ತಾವೆ ಯಾವಾಗಾದರೂ. ಒಂದು 4 ಮಾಡ್ತಿದ್ದೆ, ಇವಾಗ ಹೆಚ್ಚು 7 ರೊಟ್ಟಿ ನೋಡಿ. 7 ರೊಟ್ಟಿ ಇನ್ನೊಂದು ಮಾಡಿದ್ದೆ ಅಂದರೆ 8 ರೊಟ್ಟಿ ಆಗ್ತಿದ್ದು. ಮಾಡಿ ತಳ್ಳ ಮಾಡಿ ಇಟ್ರಾತು. ಬರ್ರಿ ಇದಿಷ್ಟು ಎಲ್ಲ ಕ್ಲೀನ್ ಮಾಡ್ತೀನಿ. ಇನ್ನು ಶ್ರವಣ ಎದ್ದಿಲ್ಲ. ಅಂಗಳ ಕಸ ಗುಡ್ಸೆ ಬಂದು ರೊಟ್ಟಿ ಕುಂತಿದ್ದೆ. ಲೇಟ್ ಆಗುತ್ತೆ ರೊಟ್ಟಿ ಮಾಡಾಕತ್ತರ. ಲೇಟೇ ನೋಡಿ. 6:30 ಹಂಚಿಟ್ಟಿನಿ. 7:30 ಆಗೈತಿ. ಒಂದು ತಾಸು ಬೇಕ್ರಿ. ಇನ್ನು ಇದೇನು ಕ್ಲೀನ್ ಇಲ್ಲ. ಅವಿಸ್ ಬಟ್ಟೆ ಮಡ್ಚೋದು, ಇವಿಸ್ ಬಟ್ಟೆ ಎತ್ತಿಡೋದು ಎಲ್ಲ ಕೆಲಸ ಅಲ್ಲದಲ್ಲೇ ಐತಿ. ನೋಡ್ತಿರ್ಬೇಕು. ಪಿಕೋ ಹಾಕೋದು ಏನು ಮಾಡೋದ್ರಿ. ಅಂಗಳ ಕಸ ಹೊಡಿದಲ್ಲಿ ಬೇಸಿ ಆಯ್ತು ನೋಡಿ. 6ಕ್ಕೆ ಅಂಗಳ ಕಸ ಗುಡಿ ಕುಂತೀನಿ.
ಟೈಮು ಬರ್ರಿ ನೋಡಿ, ಬೆಳಗ್ಗೆನೆ ನಾವು ಮನೆ ಕೆಲಸ ಮಾಡ್ಕೊಳಕ್ಕೆ ಇದಾಗುತ್ತಾ. ಹೊಟ್ಟಿ ವ್ಯಾಪಾರ ಇರುತ್ತಲ್ಲ, ಇಂಥವು ಬ್ಯಾಗ್, ಇಂಥವು ಜಿಪ್ಸ್ ಹೋಗಿರ್ತಲ್ಲ, ಉಣ್ಣೆ ಅಂಗಿ. ಇನ್ನು ಥಂಡಿ ಕಾಲು ಬಂತಲ್ರಿ, ಇನ್ನು ಹಾಕಿಸ್ತಾರ, ಉಣ್ಣೆ ಅಂಗಿ ಹಾಕ್ಕೋತಾರೆ ಹಾಕಿಸ್ತಾರ ಅಂಥೇಳಿ ಬಂದಿರ್ತಾರೆ ನೋಡಿ. ಹೊಟ್ಟೆ ಪಾಡಿಗೆ ಎಲ್ಲರೂ ಒಂದೊಂದು ಈ ಜೀವನ ಅನ್ನೋದು ಬಡ್ದಾಡ್ಬೇಕು ನೋಡಿ. ಅವರು ಒಂಥರ ಬಡ್ದಾರ, ನಾವೊಂಥರ ಬಡ್ದಾಡೋದು, ನಾವೊಂಥರ ಬಡ್ದಾಡ್ರಿ ಇನ್ನೊಬ್ಬರು ಇನ್ನೊಂಥರ ಬಡ್ದಾಡೋದು, ಅವ್ರಿಗಿಂತ ಇನ್ನೊಬ್ರು ಇನ್ನೊಂಥರ ಬಡ್ದಾಡೋದು. ಎಲ್ಲರದು ಅವ್ರದ್ದೇ ಆದಂಥ ಜೀವನಕ್ಕೆ ಬಡ್ದಾಡಲೇಬೇಕು. ಇವಾಗ ನಾವು ಚಪ್ಪಲ್ ಹೊಲಿತೀವಿ ಅಂದ್ರೆ ಅದು ಜೀವನಕ್ಕೋಸ್ಕರ ಮಾಡ್ತಿರ್ತೀವಿ ರೀ. ಅದು ಚಪ್ಪಲ್ ಹೊಲಿತಾರ, ಅದು ಕೆಲಸ ಕೆಟ್ಟದಂತ ಅನ್ಕೋಬಾರ್ದು. ಚಪ್ಪಲ್ ಹೊಲಿದ್ರೂ ನಮ್ಮ ಜೀವನ ನಡಿಬೇಕಂದ್ರೆ ನಾವು ಚಪ್ಪಲರ ಹೊಲಿಬೇಕು. ಅದು ಅವ್ರದ್ದೇ ಆದ ಅವ್ರ ಉದ್ಯೋಗ ರೀ, ಅದು ಉದ್ಯೋಗ ಅವ್ರದ್ದೇ ಆದ ಕೆಲಸ. ಅದು ಅಷ್ಟು ಕೀಳಾಗಿ ಯಾರು ನೋಡಬಾರ್ದು. ಯಾವುದೇ ಕೆಲಸ ಮಾಡೋಕತ್ಲಿ ಯಾರಿಗೂ ಕೀಳಾಗಿ ನೋಡಬೇಡ್ರಿ ಅಂತ ಹೇಳ್ತೀನಿ. ನನ್ನ ಅಭಿಪ್ರಾಯ, ನಾ ಹಂಗೆ ಇರೋದು ನೋಡಿ. ನಾನು ಅಂದ್ಕೊಳೋದೇನೋ, ಯಾರೇ ಏನೇ ಕೆಲಸ ಮಾಡಲಿ ಅವ್ರವ್ರ ಕೆಲಸ ಅವ್ರವ್ರ ಅಭ್ಯಂತರ, ಅವ್ರವ್ರ ಹೊಟ್ಟಿಪಾಡು ಅದು ಮಾಡೋಕೆ ಹಚ್ಚತ್ತೆ ರೀ. ಈಗ ನಾವು ಈ ಕೆಲಸ ಮಾಡ್ತೀವಿ, ಈ ಹೊಟ್ಟಿಪಾಡು ಇದಕ್ಕೆ ಹಚ್ಚತ್ತ. ಏನು ಮಾಡೋಕ್ಕಾಗಲ್ಲ ರೀ. ಜೀವನ ಅನ್ನೋದು ಕಷ್ಟ ಐತಿ. ನಾವು ಅಂದ್ಕೊಂಡಷ್ಟು ಸುಳ್ಳು ಇಲ್ಲ ಜೀವನ. ತಂದೆ ತಾಯಿ ಹಿಂದೇನೋ ಒಂದು ಸ್ವಲ್ಪ ಆಸ್ತಿ ಇತ್ತಂದ್ರೆ ಜೀವನ ಕಷ್ಟ ಆಗಲ್ಲ. ಯಾಕಂದ್ರೆ ಅವರು ದುಡ್ದಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ಜೀವನದ ಬೆಲೆ. ಈಗ ನಾವೇ ದುಡಿದು ನಾವೇ ಜೀವನ ನಡೆಸ್ತೀವಿ ಅಂದ್ರೆ ಅದು ನಾವು ದುಡಿದು ರೊಕ್ಕ ನೀವು ದುಡಿದು ರೊಕ್ಕ ಖರ್ಚು ಮಾಡಿರಿ, ಯಾರೇ ಇಲ್ಲರಿ. ನಾವೇ ಸ್ವಂತ ದುಡಿದು ರೊಕ್ಕ ಖರ್ಚು ಮಾಡಕ್ಕೆ ಹೋಗ್ರಿ, ನಮ್ಮ ರೊಕ್ಕ ಕೋತಾವಂತೀವಿ. ಅದೇ ಇನ್ನೊಬ್ರು ಕೊಟ್ಟು ರೊಕ್ಕ ಖರ್ಚು ಮಾಡಕ್ಕೆ ಹೋಗ್ರಿ, ಬಿಡು ಕೊಟ್ಟಾರ ಖರ್ಚು ಮಾಡ್ತೀವಿ, ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀವಿ ರೀ. ಆದರೆ ನಮಗೆ ಮನಸ್ಸಿಗೆ ನೋವಾಗಲ್ಲ. ದುಡ್ದು ರೊಕ್ಕ ಖರ್ಚು ಮಾಡಕ್ಕೆ ಹೋದ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಬೇಕಾದ್ರೆ ಇದು ನನಗೆಲ್ಲ ಆಗೈತೆ ರೀ ಅನುಭವ. ಮೊದಲ ಅಪ್ಪ ಅವ್ವ ರೊಕ್ಕ ಖರ್ಚು ಮಾಡ್ತಿದ್ದೆ, ಆಗ ಅಷ್ಟು ಅನ್ನಿಸ್ತಿದ್ದಿಲ್ಲ. ಇವಾಗ ಜೀವನ ಮೊದಲಿಂದ 6 ವರ್ಷದ ಹಿಂದಿನ ಜೀವನನೇ ಬೇರೆ ಐತಿ, 6 ವರ್ಷದ ಮುಂದಿನ ಜೀವನನೇ ಬೇರೆ ಆಗಿ ಹೋಗೈತಿ ನಾನು ಮೊದಲು 6 ವರ್ಷದಿಂದ ಏನೋ ₹1 ದುಡಿಬೇಕು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋ 2020 ಮ್ಯಾಗ ನನಗೆ ಈ ಜೀವನ ಪಾಠ ಅರ್ಥ ಆಗೈತಿ. ಕಷ್ಟ ಸುಖ ಏನು ಅನ್ನೋದೆಲ್ಲ ಗೊತ್ತಾಗೈತಿ. 2020ವರೆಗೂ ಏನೂ ಗೊತ್ತಾಗಿದ್ದಿಲ್ಲ ನನಗೆ. ಅವಾಗ ಏನಿತ್ತಂದ್ರೆ ಬರೀ ದುಡಿದು ಅಪ್ಪ ಕೊಡ್ತಿದ್ದ, ಇವರ ಶ್ರಾವಣಿಯರ ಪಾಪ ಕೊಡ್ತಿದ್ದೆ, ಖರ್ಚು ಮಾಡೋದಷ್ಟೇ ವಿಚಾರ ಮಾಡ್ತಿದ್ದೆ. ಹೆಂಗೆ ರೊಕ್ಕ ಖರ್ಚು ಮಾಡ್ಬೇಕಂತ ಹಿಂಗೆ ವಿಚಾರ ಮಾಡಿದೆ. ಈಗ ಹೆಂಗೆ ರೊಕ್ಕ ಕೂಡಿಸಿ ಮಕ್ಕಳು ಎಜುಕೇಷನ್ ಕೊಡಿಸ್ಬೇಕು, ಮನೆ ಸಂತೆ ತರಬೇಕು, ಈ ಥರ ವಿಚಾರ ಬಂದೈತೆ ನೋಡಿ. ಎಲ್ಲ ಟೈಮು ನಮ್ದಾಗಿರಲ್ಲ. ಯಾವ್ಯಾವ ಟೈಮಿಗೆ ಹೆಂಗಿರಬೇಕು ಎಲ್ಲ ಹೊಂದ್ಕೊಂಡು ಹೋಗ್ಬೇಕು ನೋಡಿ. ಆ ಟೈಮ್ ನಮ್ಗೆ ಹೊಂದ್ಕೊಳಕ್ಕೆ ಕಲಿಸುತ್ತೆ ರೀ, ನನ್ನ ಅಭಿಪ್ರಾಯ ಅಷ್ಟೇ ನೋಡಿ. ಬರೀ ಹಂಗೆ ಮಾತಾಡಕತ್ತೀನಿ ಅಂದ್ರೆ ಜೀವನ ಬಗ್ಗೆ ಮಾತಾಡ್ತಾ ಇರ್ತೀನಿ. ಇದಿಷ್ಟು ಕ್ಲೀನ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಟೈಮು 10 ಗಂಟೆ ಯಾಕೆ ಬಂತು. ಶ್ರಾವಣ್ ಕುಮಾರ್ನ ಸ್ಕೂಲಿಗೆ ಹೋದ, ಮತ್ತು ಇವಾಗ ಲವ್ ಚಾಲು ಮಾಡಿ ಇಷ್ಟು ಮನೆ ಕ್ಲೀನ್ ಮಾಡ್ಕೊಂಡಾಗನೇ ಶ್ರಾವಣ ಟೈಮ್ ಆಯಿತು. ಜಾಕ ಮಾಡಿಸಿ ಸ್ಕೂಲಿಗೆ ಕಳಿಸಿದೆ. ಎಲ್ಲ ಕ್ಲೀನ್ ಆಯ್ತು ನೋಡಿ. ಇವೆರಡು ಪ್ಯಾಕಿಂಗ್ ಗೊತ್ತಾಯ್ತ. ನಾರ್ಮಲ್ ಮಿಷನ್ ತೆಗೆದು ಪಿಕೋ ಮಿಷನ್ ಸೆಟ್ ಮಾಡಿದೆ ಇವಾಗನೇ ನೋಡ್ರಿ. ಇಲ್ಲೇ ಎಲ್ಲ ಅಟ್ಟನ್ನು ಸ್ವಚ್ಛಾಗೈತಿ. ಬಿಸಿಲು ಬಿದ್ದೈತಿ, ಮಣ್ಣಗಂಡೈತಿ ರೀ ಬಿಸಿಲು. ಹೋಗಿ ಗೋಧಿ ಮಳೆ ಮ್ಯಾಗ ಒಣ ಹಾಕಿದ್ನಿ ಅಂದ್ರೆ ಒಣಗ್ತಾವು. ಮಳೆ ಮ್ಯಾಗ ಒಣ ಹಾಕಿ ಬರ್ಬೇಕು ಗೋಧಿಗೆ ಹೋಗಿ. ಬಿಸಿಲು ಗಿಮ್ ಅಂತೈತಿ ನೋಡಿ ಬಿಸಿಲು ನೋಡಿ. ಇವತ್ತು ಸ್ವಲ್ಪ ಬಿಸಿಲಿನ ಮಾರಿ ಕಾಣುತ್ತಾ. ಎಲ್ಲ ಕ್ಲೀನಾಗೈತೆ, ಅಡುಗೆ ಮನೆ ಕ್ಲೀನಾಗೈತೆ. ಪಿಕೋ ಹಾಕ್ಬೇಕಂತೆ ಪಿಕೋ ಮಿಷನ್ ಸೆಟ್ ಮಾಡೀನಿ. ಇವತ್ತು ಗುರುವಾರ ಮುದ್ದೆ ಭಾಳ ಸಾಂತ್ ನೋಡಿ. ಇವತ್ತು ಹೋದ್ರೆ ಎಲ್ಲ ಕಾಯಿಪಲ್ಲೆ ಚೆನ್ನಾಗಿರ್ತೈತಿ. ಗುರುವಾರಕ್ಕೊಮ್ಮೆ ಹೋಗೋದಾಗಲ್ಲ, ಅಮೌಂಟು ಆ ಕಡೆ ಇದ್ರಿ ಭಾಳ ಆಗ್ಯಾವು. ನೋಡೋಣ್ರಿ ಹೋದ್ರೆ ಮತ್ತು ಸಾಮಾರ ಹಿಂಗೆ ಆಗತ್ತೆ ನೋಡ್ರಿ ಇಲ್ಲೇ ಅಷ್ಟು ಎಲ್ಲ ಕ್ಲೀನಾಗೈತೆ. ದಡಮ್ಮ ಬಂದಿದ್ಲು, ಚಾಕ್ ಇಟ್ಟಿದ್ದೆ, ಕರೆಂಟ್ ಬಂದು ಗೋಧಿ ಬೀಸ್ನೆ ಅಂತ ಹೋದಕ್ಕೆ ಆ ಕಡೆ ಹೋದ್ಲು. ನಾ ಶ್ರಾವಣ ಕಳಿಸಿ ಅಲ್ಲಿ ನೋಡಕ್ಕೆ ಹೋಗಿದ್ದೆ. ಹಿಂಗಾಗಿ ಆಕೆ ಆ ಕಡೆ ಹೋದ್ಲು, ಚಾ ಹಂಗೆ ಕುಂತು ನೋಡಿ. ಮನೆಗೆ ಬೇಡ್ರಿ ಬೀಸ್ಕೊಂಡು ಪುಟ್ಟಕ್ಕ ಗಿರ್ನಿ ಬಂದಿದ್ಲು. ಆಕೆ ಉಣ್ಣಲ್ರಿ ಇವತ್ತು ದಡಮ್ಮ, ಅಲ್ಲಿ ತೀರ್ಕೊಂಡಲ್ಲ. ಮಣ್ಣಾಗಿಂದ ಊಟ ಮಾಡೋದು. ಎಲ್ಲ ಕ್ಲೀನಾಗೈತೆ. ಇನ್ನು ಮನೆಯಿಂದ ಬಟ್ಟೆ ಬಾಂಡೆ ಅದಾವು, ಜಸ್ಟ್ ಬಂದೀನಿ. ದಡಮ್ಮಗಂತ ಚಹಾ ಮಾಡಿದ್ನೆಲ್ಲ ಕಾಸು ಬಂದು ಕುಡಿದ್ಕೇರಿ. ಇವತ್ತು ಗುರುವಾರ ರಾಯರ ಪೂಜೆ ಮಾಡಬೇಕಲ್ಲ, ಹಿಂಗಾಗಿ ಇಲ್ಲಿ ತೀರ್ಕೊಂಡಲ್ಲ. ಚೆರಿಗೆ ಅವು ತಿಕ್ಕಿಟ್ಟೆ ಮತ್ತೊಮ್ಮೆ ಜಾಕ ಮಾಡೋದು ನೋಡಿ. ಇವತ್ತು ಚೆರಿಗೆ ಒಂದು ತಿಕ್ಕಿಟ್ಟೀನಿ ರೀ. ಈ ಮಣ್ಣಾಗಿಂದ ಮನೆ ತೊಳೆದು ಪೂಜೆ ಮಾಡಬೇಕಂತ
ಹಿಂಗಾಗಿ ಕೆಲಸನ ನೋಡಿ ನಾ ಬಟ್ಟೆ ಬಾಂಡೆ ಅದಾವು. ಟೈಮನು 11-12 ಗಂಟೆ ಹಾಕಿ ಬಂದೈತಿ. ಟೈಮ್ ತಿರುಗಿ ಬಿಸಿಲು ಬೀಳೋದು ಹೋಗೋದು ಮಾಡುತ್ತಾ ಗೋಧಿಯಾರ ಒಣ್ಯಾಕೆ ಬರಲಿಲ್ಲ ಅಂತೀನಿ ನೋಡಿ. ಮಳೆ ಕಾದಿರ್ತೈತಿ. ತುಂಬ್ಕೇರಿ ಊಟ ಮಾಡ್ತೀನಿ ರೀ. ಊಟ ಮಾಡಿ ಒಣ್ಯಾಕೆ ಬರ್ತೀನಿ. ಮತ್ತು ಮಾಡಾಗ್ಬಿಡತ್ತೆ ರೀ. ಒಂದಿಷ್ಟು ಬಿಸಿಲು ಬೀಳ್ದನ್ನಕ ಮಾಡಾಗುತ್ತೆ. ಪಿಕ್ಕೋ ಹಾಕ್ಬೇಕಂತ ಇದು ಮಾಡೀನಿ. ಕರೆಂಟೂ ಇಲ್ಲ. ಅಮ್ಮನ ಮಣ್ಣಾಗಿಂದ ಗುರುವಾರ ಮನೆ ತೊಳೆದು, ಗುರುವಾರಕ್ಕೊಮ್ಮೆ ಮನೆ ತೊಳ್ರಿ. ಹಂಗೆ ರಾಯರ ಪೂಜೆ ಮಾಡ್ತೀನಿ ನಾನು. ಇವತ್ತು ಇದಾಗೈತಲ್ಲ, ನಾಳೆ ಶುಕ್ರವಾರ ತೊಳಿತಿದ್ದೆ. ಇವತ್ತು ತೊಳ್ಕೊಂಬಿಡ್ತೀನಿ. ಕೌಸು ತೊಳ್ಕೊಂಡು ಕೇಳಿ ಮತ್ತೆ ಜಾಕ ಮಾಡಿ ಪೂಜೆ ಮಾಡಿ ಸಂಜೆಗೆ ಮಾಡ್ತೀನಿ ರೀ. ಇವಾಗೇ ಮಾಡಲ್ಲ ನೋಡಿ. ಇವತ್ತು ಗುರು ರಾಘವೇಂದ್ರ ಪುಣ್ಯ ಸ್ವಾಮಿನಿಂದ 2 ಸೀರೆ ಸೇಲ್. ಅದು ದಡಿ ಸೀರೆಗಳ್ರಿ. ತೋರಿಸ್ತೀನಿ ಅವನ್ನ ಆಮೇಲೆ ನಿಮಗೆ. ದಡಿ ಸೀರೆ ಸೇಲ್ ಅದು. ನಾನು ಕೂಡ ಗುರುವಾರ ಅಲ್ರಿ, ನಾ ಅಮ್ಮನ ಮಣ್ಣಾಗಿಂದ ಜಾಕ ಮಾಡಿ ಒಮ್ಮೆ ಪೂಜೆ ಮಾಡ್ತಿದ್ದೆ ನಾನು. ಇವತ್ತು ಗುರುವಾರ ಜಾಕ ಆಗುತ್ತೆ. ನಾನು ನೀರು ಕುಡಲ್ಲ, ಚಹಾ ಕುಡಲ್ಲ. ಮಣ್ಣು 1-2 ಗಂಟೆ ಹಿಂಗೆ ಆಗುತ್ತೆ ರೀ. ಮಣ್ಣು ಆಗ್ಬೇಕಂದ್ರೆ ಲೇಟ್ ಆಗುತ್ತೆ. ಹಿಂಗಾಗಿ ನನಗೆ ಕೂಡ ಜಾಕ ಮಾಡಿ ಚಹಾ ಕುಡಿದು ಅದಡಮು ಚಹಾ ಮಾಡಿದ್ನಲ್ಲ. ಡೈಲಿ ಏನು ಚಹಾ ಕುಡಲ್ರಿ ನಾನು. ಮತ್ತು ಮಾಡಿದ್ದು ಯಾಕೆ ಹಿಂಗೆ ಚಲೋ ಹಂಗೆ ಅಂತ ಕಾಸೊಂದು ಕುಡಿದು ರೊಟ್ಟಿ ಪಲ್ಯ ಊಟ ಮಾಡಿ ಸೀರೆ ಪಿಕೋ ಹಾಕ್ಬೇಕಂತ ಕುಂದ್ರಕನೇ ಅವರು ಬಂದರು. ಪಿಕೋ ಹಾಕ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ಟೆ ಹೋಗಿಲ್ಲ, ಬಾಂಡೆ ತಿಕ್ಲ, ಪಿಕೋ ಹಾಕ್ಲಿ ಅಂತ ಅನ್ಕೋತ ನಾ ಊಟ ಮಾಡಿ ನಿಂತಿದ್ದೆ. ಕಸ್ಟಮರ್ ಬಂದರು. 2 ಸೀರೆ ಸೇಲ್ ಅದು. ಮತ್ತು ಅದು ಸ್ಕಿನ್ 18 ಅಂತ ಕ್ರೀಮ್ ಮಾಡ್ತೀನಿ ರೀ. ಕ್ರೀಮ್ ಖಾಲಿ ಅದಾವೆ, ತೋರಿಸ್ತಿದ್ದು ನಿಮ್ಗೆ. ಅವು 2 ಕ್ರೀಮ್ ಹೋದ್ರು. 500 ರೂಪಾಯಿಗೆ 2 ಕೊಡ್ತೀನಿ ರೀ. ಇಲ್ಲೇ ಕೊರಿಯರ್ ಆದ್ರೆ ಹೆಚ್ಚಾಗುತ್ತೆ. ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಇರುತ್ತೆ. ಸ್ಕಿನ್ 18 ಅಂದ್ರೆ ಇಂಥವೆಲ್ಲ ಇದು ಕಪ್ಪು ಕಲೆ ಮತ್ತು ಗುಳ್ಳೆಗಳು ಇಂಥವೆಲ್ಲ ಹೋಗ್ತವ್ರಿ. ಅದಕ್ಕೆ ಅವೆರಡು ತೊಗೊಂಡೋದ್ರು ಅವರು. ಯಾವಾಗಲೂ ಯೂಸ್ ಮಾಡ್ತಾರೆ. 500 ಕೊಟ್ಟು 2 ಹೋದ್ರು. ನಾ ಕ್ರೀಮು ಖಾಲಿ ಆಗ್ಯಾವ್ರಿ. ತರಿಸ್ಬೇಕು ಕ್ರೀಮ್ಗಳು. ಒಂದು 5 ತರಿಸ್ತೀನಿ ರೀ. ನಾ 5 ಮಾರಿದ್ವು ಅಂದ್ರೆ 5 ತರಿಸ್ತೀನಿ. ಆನ್ಲೈನ್ಗೆ ನಾನು ಆದ್ರೆ ಮೊದಲು ಒಂದಿಷ್ಟು ಆನ್ಲೈನ್ ಕೊಟ್ಟೀನಿ ರೀ. ಇವಾಗ ರೀಸೆಂಟಾಗಿ ನಾನು ಆನ್ಲೈನ್ದಾಗ ಹಂಚ್ಕೊಂಡಿಲ್ಲ. ಇವಾಗ ಅದು ಮಾತಿ ಬಂತು ರೀ. ಅವ್ರು 2 ಕ್ರೀಮ್ ಇಲ್ಲಿ ಹೋದ್ರಲ್ಲ. ಮೊದಲು 210 ರೂಪಾಯಿ ಕೊಡ್ತಿದ್ದೆ ಇಲ್ಲೇ. ಇವಾಗ 200 ಮಾಡಿ ಅಲ್ಲೇ ನಮಗೆ 210 ಬೀಳಕತ್ತು. ಹಿಂಗೆ ಮತ್ತು ನಮ್ಮ ಮಾರೋಕ್ಕೂ 40 ರೂಪಾಯಿ ಬೇಕಲ್ಲ ಅಂಥೇಳಿ ಯಾರೂ ಲಾಭ ಇಲ್ಲಾರ ಯಾರು ಮಾಡಲ್ಲ. ನಾನು ಹುಡ್ಕೊಂಡು ಹೇಳ್ತೀನಿ, ಲಾಭ ಇದ್ರೇ ಮಾಡ್ತಾರೆ. ಒಂದು ಕ್ರೀಮಿನಿಂದ 40 ರೂಪಾಯಿ ಸಿಗುತ್ತೆ ನನಗೆ. ಹಿಂಗಾಗಿ 2 ಕ್ರೀಮ್ ಮರಿದೆ 80 ರೂಪಾಯಿ ಅಲ್ಲಿ ಸಿಕ್ತು. ಮತ್ತು ಅವರು ಕ್ರೀಮ್ ಒಯ್ಯಕ್ಕೆ ಬಂದು 2 ಸೀರೆ ನೋಡಿ ತೊಗೊಂಡ್ರು. ರಾಯರ ಆಶೀರ್ವಾದ. ಇವತ್ತು ರಾಯರ ಪೂಜೆ ಎಷ್ಟಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಇಲ್ಲಿ ಮತ್ತು ಅಮ್ಮನ ಮಣ್ಣಾಗಿಂದ ಸದ್ದ ಎಲ್ಲ ಕ್ರೀಮು ತೊಗೊಂಡು ಹೋಗ್ಯಾರ ಅವರು. ಇವಾಗ ಬಟ್ಟೆ ಬಾಂಡೆ ಮಾಡ್ತೀನಿ ರೀ. ಬಟ್ಟೆ ಬಾಂಡೆ ಮಾಡ್ರಾಗ ಅಮ್ಮ ಮಣ್ಣಾಗುತ್ತೆ. ಹಂಗೆ ಮನೆ ತೊಳೆದು ಕಸ ಗುಡಿಸಿ ಉಷ್ಟು ಮನೆ ತೊಳೆದು ಮತ್ತು ಜಾಕ ಮಾಡಿ ಮತ್ತು ರಾಯರ ಪೂಜೆ ಮಾಡ್ಬೇಕು ರೀ. ನಾನು ಒಮ್ಮೆ ಹಿಂಗೆ ಯಾರು ತೀರ್ಕೊಂಡ್ರಂದ್ರೆ ಹಿಂಗೇನೋ ಪೂಜೆ ಗೀಜೆ ಇದ್ವು ಅಂದ್ರೆ ಒಮ್ಮೆ ಇದು ಮಾಡಿಬಿಡ್ತೀನಿ ರೀ. ಇದು ಒಮ್ಮೆ ಲಾಸ್ಟಿಗೆ ಮಣ್ಣಾಗಿನ ಜಾಕ ಮಾಡಿ ಊಟ ಪೂಜೆ ಮಾಡಿದೆ. ಇವತ್ತು ರಾಯರ ವಾರ ಎಲ್ಲ ಉಣ್ಣೋದಿಲ್ಲ ರೀ. ನಾನು ರಾಯರ ಜಾಕಾಗೆ ಊಟ ಮಾಡ್ತೀನಿ. ಪೂಜೆ ಆಗ್ಲಿಕ್ಕೂ ಪರವಾಗಿಲ್ಲ. ಜಾಕ ಮಾಡಿ ಊಟ ಮಾಡಿ ಚಾಗಿ ಕುಡಿತೀನಿ. 1 ಮಾಡ್ಬೇಕು ಅನಿಸುತ್ತೆ ರೀ ರಾಯರಿಗೆ. ನಾ ಶಕ್ತಿ ಅನ್ಸವಲ್ದು. ಮುಂದೊಂದಿನ ಬರಾಗ ನನಗೆ ಇನ್ನೂ ರಾಯರ ಮ್ಯಾಗ ಭಾಳ ನಂಬಿಕೆ ನೋಡಿ. ರಾಯರು ಅದಾರ. ಕಷ್ಟ ಕಾಲಕ್ಕೆ ರಾಯರ ಕೈ ಹಿಡ್ದೇ ಇಡ್ತಾರೆ. ಇದೋ ಮಾತು ಹೇಳ್ತೀನಿ. ಇವತ್ತು ಗುರುವಾರ ನಾವು ಎಷ್ಟು ರಾಯರು ನಂಬ್ತೀವಿ ನೋಡಿ, ಅಷ್ಟು ರಾಯರು ನಮ್ಮ ಜೊತೆ ಇದ್ದೇ ಇರ್ತಾರೆ. ನಾನು 100ಕ್ಕೆ 100 ಗ್ಯಾರಂಟಿ ಕೊಡ್ತೀನಿ. ನಾನು ಕೂಡ ಈಗೀಗ ರೀ ನಮ್ಮ ಮೊದಲು ರಾಯರು ಇಂಥಲ್ಲೇ ರಾಯರು ಇದಾರ, ರಾಯರ ಮಂತ್ರಾಲಯ ಐತಿ, ಇಂಥಲ್ಲಿ ಅದ ರಾಯರು ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಕಷ್ಟ ಕಾಲಕ್ಕಂತೇಳಿ ರಾಯರು ಬಂದು ನನಗೆ ದರ್ಶನ ಆದರು. ಅದು ಹೆಂಗೋ ಹೇಳ್ತಿದ್ರು. ಆದ್ರೆ ಹಿಂಗೆ ಯೂಟ್ಯೂಬ್ ಮಾಡೋಕತ್ತಿಂದನೇ ರಾಯರ ಪೂಜೆ ಮಾಡ್ಬೇಕ್ರಿ ಹಂಗೆ ಅಂತ ಹೇಳಿದ್ರು. ತಲೆ ಕೆಡಿಸೋದಿಲ್ಲ. ಆಮೇಲೆ ಫೋಟೋ ಇದ್ರು ಮಾಡ್ತಿದ್ದಿಲ್ಲ ನಾನು. ಇವಾಗ ರೀಸೆಂಟಾಗಿ 1 ವರ್ಷ ಆಯಿತು. ರಾಯರ ಮ್ಯಾಗ ಅಂದ್ರೆ ಅಷ್ಟು ಭಕ್ತಿ ನೋಡಿ. ರಾಯರಂದರೆ ಒಂದು ತಂದೆ. ರಾಯರಂದರೆ ಒಂದೆಲ್ಲ ಬಂದು ಬಳಗೆಲ್ಲ ರಾಯರೇ ಅನ್ನಂಗೆ ಅಷ್ಟು ಫೀಲ್ ಆಗುತ್ತೆ. ಇವಾಗ ಮಾತ್ರ ಬರೀ ನಾನು ಕೂಡ ಈ ಸದ್ದ ಬಟ್ಟೆ ಬಾಂಡೆ ಮಾಡ್ತೀನಿ. ಬಟ್ಟೆ ಬಾಂಡೆ ಮಾಡಿ ಮತ್ತು ಹಂಗೆ ಮಣ್ಣಾತಂದ್ರೆ ಮನೆ ತೊಳೆವು ಎಲ್ಲ ಮಾಡ್ತೀನಿ ರೀ. ಎಲ್ಲ ರಾಯರ ಪೂಜೆ ಮಾಡಿಂದನೇ ನಾನು ಇದು ಪಿಕೋ ಪಾಲು ಮಾಡ್ಬೇಕಂತ ಮಾಡೀನಿ. ನೋಡೋಣ್ರಿ. ಟೈಲರಿಂಗ್ ಒಂದಕ್ಕೆ ವಿಡಿಯೋ ಮಾಡೋದಾಗುತ್ತೋ ಇಲ್ಲ. ಹಿಂಗೆ ಬಂದುಬಿಟ್ಟು ಅಂದ್ರೆ ಟೈಲರಿಂಗ್ ಚಾನಲ್ಗೆ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಡೈಲಿ ವಿಡಿಯೋ ಹಾಕಿರ ಕಂಟಿನ್ಯೂ ಓಡ್ತಾವೆ. ಒಂದಿನ ಬಿಟ್ಟು ಒಂದಿನ ಹಾಕಿರ ಅದು ಓಡಲ್ಲ. ಅದು ಒಂದು ಖುಷಿ. ಇವತ್ತು ರಾಯರ ವಾರ ದಿನನೇ ಖುಷಿ ಹಂಚ್ಕೋತೀನಿ ರೀ ನಿಮ್ಮ ಕೂಡ. ಟೋಟಲಾಗಿ 2 ಖುಷಿ ಅದಾವೆ ರೀ. ಒಂದು ಈ ವಿಡಿಯೋದಾಗ ಹಂಚ್ಕೋತೀನಿ. ಇನ್ನೊಂದು ಭಾಗ 2 ವಿಡಿಯೋ ಬರ್ತಾ ಆ ವಿಡಿಯೋದಾಗ ಹಂಚ್ಕೋತೀನಿ ನೋಡಿ. ಈ ವಿಡಿಯೋದಾಗ ಹಂಚ್ಕೊಳೋ ಖುಷಿ ಏನಂದ್ರೆ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ ಆಪ್ ಮೊನಿಟೇಷನ್ ಆಗೈತೆ ರೀ. ಇನ್ನೊಂದು 1000 ವಾಚವರ್ ಆದ್ರೆ ಫುಲ್ ಮೊನಿಟೇಷನ್ ಆನ್ ಆಗುತ್ತೆ. ತುಂಬ ಖುಷಿ ಆಗುತ್ತೆ ರೀ. ಇನ್ನು ಬರುವ ವಾರ ಅನ್ನಕ್ಲೇ
ನಾನು ಕಷ್ಟಪಟ್ಟನ ಖಂಡಿತ ಆಗುತ್ತೆ ರೀ. ರಾಯರ ಆಶೀರ್ವಾದ ಅಂತ ನಾ ಕಷ್ಟ ಮತ್ತು ರಾಯರ ಆಶೀರ್ವಾದ ಇದ್ದೇ ಇರುತ್ತೆ. ನಾವು ಕಷ್ಟಪಡಲೇಬೇಕು. ಕುಂತ್ಕೊಂಡ್ಕೇರಿ ಕೊಡ್ರಿ ರಾಯರೇ ಕೊಡ್ರಿ ರಾಯರ ಇಲ್ಲ. ನಾವು ಕಾಯಕವೇ ಕೈಲಾಸ. ಕಾಯಕ ಮಾಡಿದ್ರೇ ನಮಗೆ ಸಿಗೋದು. ಆದ್ರೆ ನಮ್ಮ ತಲೆ ಮ್ಯಾಗ ರಾಯರು ಇರ್ತಾರಂತ ಅರ್ಥ. ಏನೇ ಕಷ್ಟ ಇರಲಿ ನಾನು ಅದೀನಿ, ನಿಭಾಯಿಸು, ನಿನ್ನ ಕೈಲಿ ಆಗುತ್ತಂತ ಧೈರ್ಯ ಹೇಳೋಕೆ ರಾಯರು ಇರ್ತಾರೆ. ಆಪ್ ಮ್ಯೂಟೇಷನ್ ಆಯಿತು. ಸಬ್ಸ್ಕ್ರೈಬರ್ ಮಾತ್ರ ಭಾಳ ದಿನ ಆಯ್ತು ರೀ ಗೇನ್ ಆಗಿ 1400 ಸಬ್ಸ್ಕ್ರೈಬ್ ಆಗ್ಯಾರ. ರೇಖಾ ಟೈಲರಿಂಗ್ ಚಾನಲ್ಗೆ 1400 ಸಬ್ಸ್ಕ್ರೈಬರು, 3000 ವಾಚವರು ಇವತ್ತಿಗೆ ಕಂಪ್ಲೀಟ್ ಆಯಿತು. ಇನ್ನೇನು ರೀ 1000 ಅಲ್ಲ, 1000 ಅಂದ್ರೆ ದಿನ ಒಂದು 20 ಹಿಡಿದ್ರೂ 5 ದಿನಕ್ಕೆ 100, ಮತ್ತು 5 ದಿನಕ್ಕೆ ಒಂದು 2-3 ತಿಂಗಳದಾಗ ಕಂಪ್ಲೀಟ್ ಮಾಡ್ಬೋದು. ಮನಸ್ಸು ಮಾಡಿದ್ರೆ ಡೈಲಿ ವಿಡಿಯೋ ಹಾಕಿರ ಒಂದು ತಿಂಗಳದಾಗ ಕಂಪ್ಲೀಟ್ ಮಾಡ್ಬೋದು. ನೋಡೋಣ್ರಿ ಹೆಂಗಾಗುತ್ತೆ ಅನ್ನೋ ಗೊತ್ತಿಲ್ಲ. ನಾನು ಬಟ್ಟೆ ಬಂಡೆ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋ ಬರ್ತಾ. ಇದು ಭಾಗ 1 ಇರ್ತಾ, ಭಾಗ 2 ಇರ್ತಾ. ಇದ್ರಾಗನೇ ವಿಡಿಯೋ ಇವತ್ತು ಮುಂಜಾನೆ 4:00ಗೆ ಎದ್ದು ರೊಟೀನ್ ಚಲೋ ಮಾಡಿ ನೋಡಿ. ಹಾಗೆ ವಿಡಿಯೋ ಏಕಿಟ್ಟಾಗೈತೆ. ಭಾಗ 1 ವಿಡಿಯೋ ಇದು ಬರ್ತೈತೆ, ಭಾಗ 2 ವಿಡಿಯೋನೂ ಬರ್ತೈತೆ. ನೋಡಿ ಸಪೋರ್ಟ್ ಮಾಡಿ. ಇನ್ನು ಇಷ್ಟು ಏಕೆ ಹಾಕಿದ್ನಂದ್ರೆ ಈಗ ಟೈಮು 1 ಗಂಟೆ ಹಾಕಿ ಬಂದಿರ್ಬೇಕು ರೀ. ವಿಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ಚಲೋ ಮಾಡೀನಿ. ಅವರು ಹೋದ್ರು ಕಸ್ಟಮರು. ಮತ್ತು ಇನ್ನು ಒಂದರ್ಲಿಂತ ಮತ್ತು ಕೆಲಸ ರಾಯರ ಪೂಜೆ ಎಲ್ಲ ಅದು ವಿಡಿಯೋ ಹೆಲ್ತಿ ಆಗುತ್ತೆ. ಇನ್ನು 2 ವಿಡಿಯೋ ಕೂಡಿಸಿ ಹಾಕಿದ್ರೆ ನೋಡೋಕೆ ನಿಮಗೂ ಬೋರ್ ಆಗುತ್ತೆ. ಭಾಗ 1 ಭಾಗ 2 ಮಾಡಿ ಹಾಕಿದ್ರೆ ವಿಡಿಯೋ ನೋಡೋಕೆ ಖುಷಿ. ನಿಮ್ಮ ಮಾತು ಇಷ್ಟ ಅಕ್ಕ, ನೀವು ನೋಡೋಕೆ ಖುಷಿ ಆಗುತ್ತಂತ ಭಾಳ ಮಂದಿ ಕಮೆಂಟ್ ಹಾಕ್ತಿದ್ರಿ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಮತ್ತು ಇನ್ನೊಂದು ಮಾತು ಏನು ಹೇಳೋದಂದ್ರೆ, ನಾನು ಇನ್ನೊಂದು ಖುಷಿ ಏನಿರ್ಬೋದು ಗೆಸ್ ಮಾಡಿ ನೋಡೋಣ. ಭಾಳ ಖುಷಿ ರೀ. ಇದಕ್ಕಿಂತ ತುಂಬ ಖುಷಿ ಆಗುತ್ತೆ ನೋಡಿ. ನೀವು ಕೂಡ ಎಲ್ಲರೂ ಖುಷಿ ಪಡ್ತೀರಿ ಅಂತ ಒಂದು ವಿಷಯ ಐತೆ. ನೆಕ್ಸ್ಟ್ ಭಾಗ 2 ವಿಡಿಯೋದಾಗ ಬರ್ತದು. ಆದರೆ ಏನಿರ್ಬೋದು ಆ ಖುಷಿ ನೋಡೋಣ. ಒಬ್ಬರ ಕರೆಕ್ಟಾಗಿ ಕಮೆಂಟ್ ಮಾಡಿ. ಆದ್ರೆ ತುಂಬ ಖುಷಿ ಆಗೈತೆ ರೀ. ಅದೆಲ್ಲ ಆ ಖುಷಿ ಅಂದ್ರೆ ನಿಮ್ಮಿಂದ ಎಲ್ಲ ಸಿಕ್ಕಿದ್ದು. ಅದು ಏನಿರ್ಬೋದು ಏನಿಲ್ಲ ಅಂತ ವಿಡಿಯೋ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ಆದರೆ ಭಾಗ 1 ವಿಡಿಯೋ ಮಿಸ್ ಮಾಡ್ಕೊಂಡ್ರು ಭಾಗ 2 ವಿಡಿಯೋ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡ್ರಿ. ಆದರೂ ತುಂಬ ಖುಷಿ ಆಗುತ್ತೆ ನೋಡಿ. ಎಲ್ಲ ರಾಯರ ಆಶೀರ್ವಾದ, ರಾಯರ ಕೃಪೆ ಮತ್ತು ಎಲ್ಲ ನಿಮ್ಮೆಲ್ಲರ ಆಗುತ್ತಾ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ ಅಂತಲ್ಲ, ಇವತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್ ರೀ.